ನಮಸ್ಕಾರ ಸ್ನೇಹಿತರೆ. ನಮ್ಮ ಶ್ರೀಕೃಷ್ಣನ ಕಥಾಪಯಣವನ್ನು ಮುಂದುವರಿಸುತ್ತಾ ಇವತ್ತಿನ ಕಥೆಯಲ್ಲಿ ನಾವು ರಾಸಲೀಲೆಯ ಸಂಪೂರ್ಣ ಕಥೆಯನ್ನು ನೋಡೋಣ. ವೃಂದಾವನದಲ್ಲಿ ಅದು ಒಂದು ಅದ್ಭುತವಾದ ಕಾಲ. ಶರದೃತುವಿನ ಚಂದ್ರಪ್ರಕಾಶವು ಭೂಮಿಯನ್ನೇ ಬೆಳ್ಳಿ ಹೊಳಪಿನಲ್ಲಿ ಮುಳುಗಿಸಿತ್ತು. ಯಮುನಾ ನದಿಯ ತೀರದಲ್ಲಿ ತಂಪಾದ ಗಾಳಿ ಹರಿಯುತ್ತಿತ್ತು. ಮಲ್ಲಿಗೆ, ಪಾರಿಜಾತ, ಮಂದಾರ ಹೂಗಳ ಸುಗಂಧವು ಗಾಳಿಯೊಂದಿಗೆ ಹರಡುತ್ತಿತ್ತು. ಅಂತಹ ಒಂದು ಮಂತ್ರಮುಗ್ಧ ಮಾಡುವ ರಾತ್ರಿ ಶ್ರೀಕೃಷ್ಣನು ತನ್ನ ದಿವ್ಯ ಲೀಲೆಯನ್ನು ಪ್ರಾರಂಭಿಸಲು ಸಿದ್ಧನಾಗಿದ್ದನು. ಆ ದಿನ ಶರತ್ ಪೂರ್ಣಿಮೆ. ಆಕಾಶದಲ್ಲಿ ಚಂದ್ರನು ಸಂಪೂರ್ಣವಾಗಿ ಪ್ರಕಾಶಿಸುತ್ತಿದ್ದನು. ಅವನ ಬೆಳಕು ವೃಂದಾವನದ ಪ್ರತಿಯೊಂದು ಮರ, ಹೂವು, ನದಿ, ನೆಲ ಎಲ್ಲವನ್ನು ಸುವರ್ಣದಂತೆ ಹೊಳೆಯಿಸುತ್ತಿತ್ತು. ಗೋಪಾಲರು, ಗೋಪಿಯರು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು. ಆದರೆ ಅವರ ಮನಸ್ಸು ಯಾವಾಗಲೂ ಒಂದೇ ಕಡೆ ಇತ್ತು, ಅದು ಕೃಷ್ಣನಲ್ಲೇ. ಅಚಾನಕ್ಕಾಗಿ ಆ ರಾತ್ರಿ ನಿಶ್ಶಬ್ದತೆಯನ್ನು ಕತ್ತರಿಸುವಂತೆ ಒಂದು ದಿವ್ಯ ಧ್ವನಿ ಕೇಳಿಸಿತು. ಅದು ಸಾಮಾನ್ಯ ಧ್ವನಿ ಅಲ್ಲ, ಅದು ಕೃಷ್ಣನ ವೇಣುವಿನ ನಾದ. ಆ ನಾದದಲ್ಲಿ ಒಂದು ಮಾಯಾ ಇತ್ತು. ಅದು ಕೇಳಿದ ಕ್ಷಣದಲ್ಲೇ ಮನಸ್ಸು ಎಲ್ಲವನ್ನೂ ಮರೆತು ಬಿಡುತ್ತಿತ್ತು. ಹಾಲು ಕುದಿಯುತ್ತಿದ್ದ ಗೋಪಿಯರು ಅದನ್ನು ಬಿಟ್ಟು ಬಿಟ್ಟರು. ಮಕ್ಕಳಿಗೆ ಊಟ ಕೊಡುತ್ತಿದ್ದವರು ಅದನ್ನು ಮರೆತು ಬಿಟ್ಟರು. ಮನೆಯ ಕೆಲಸ ಮಾಡುತ್ತಿದ್ದವರು ಎಲ್ಲವನ್ನೂ ನಿಲ್ಲಿಸಿದರು. ಅವರಿಗೆ ಒಂದು ಮಾತ್ರ ಆಕರ್ಷಣೆ, ಕೃಷ್ಣನ ಕಡೆಗೆ ಹೋಗಬೇಕು. ಆ ವೇಣುನಾದವು ಗೋಪಿಯರ ಹೃದಯವನ್ನು ಸಂಪೂರ್ಣವಾಗಿ ಸೆಳೆದಿತ್ತು. ಕೃಷ್ಣನು ಕರೆದಿದ್ದಾನೆ ಎಂಬ ಭಾವನೆ ಅವರೊಳಗೆ ಉಕ್ಕಿ ಬಂದಿತು. ಅವರು ಮನೆ, ಕುಟುಂಬ, ಲೋಕ ಎಲ್ಲವನ್ನು ಮರೆತು ಯಮುನಾ ತೀರದ ಕಡೆಗೆ ಓಡತೊಡಗಿದರು. ಅವರ ಕಣ್ಣುಗಳಲ್ಲಿ ಪ್ರೀತಿ, ಮನಸ್ಸಿನಲ್ಲಿ ಭಕ್ತಿ, ಹೃದಯದಲ್ಲಿ ಕೃಷ್ಣನ ನೆನಪು ಮಾತ್ರ ಇತ್ತು. ಗೋಪಿಯರು ಯಮುನಾ ನದಿಯ ತೀರಕ್ಕೆ ಬಂದಾಗ ಅಲ್ಲಿ ಕೃಷ್ಣನು ನಿಂತಿದ್ದನು. ಅವನ ರೂಪವೇ ಅದ್ಭುತ. ನೀಲವರ್ಣದ ದೇಹ, ಪೀತಾಂಬರ ಧರಿಸಿದ್ದನು. ತಲೆಯ ಮೇಲೆ ನವಿಲುಗರಿ, ಕೈಯಲ್ಲಿ ವೇಣು. ಅವನ ಸೌಂದರ್ಯವನ್ನು ನೋಡಿದ ಕ್ಷಣದಲ್ಲೇ ಗೋಪಿಯರು ಮಂತ್ರಮುಗ್ಧರಾದರು. ಕೃಷ್ಣನು ಗೋಪಿಯರನ್ನು ನೋಡಿ ಮೃದುವಾಗಿ ನಗುತ್ತಾನೆ. ನೀವು ಇಲ್ಲಿ ಏಕೆ ಬಂದಿದ್ದೀರಿ ಎಂದು ಕೇಳುತ್ತಾನೆ. ಇದು ರಾತ್ರಿ ಸಮಯ, ನಿಮ್ಮ ಮನೆಗೆ ಹೋಗಬೇಕು, ಕುಟುಂಬದ ಜವಾಬ್ದಾರಿ ಇದೆ ಎಂದು ಹೇಳುತ್ತಾನೆ. ಆ ಮಾತು ಕೇಳಿದ ಗೋಪಿಯರು ದುಃಖದಿಂದ, ಕೃಷ್ಣ, ನಾವು ನಿನ್ನನ್ನು ಬಿಟ್ಟು ಹೋಗಲು ಸಾಧ್ಯವೇ ಇಲ್ಲ, ನೀನಿಲ್ಲದೆ ನಮ್ಮ ಜೀವನವೇ ಖಾಲಿ ಎಂದು ಪ್ರೀತಿಯಿಂದ ಹೇಳುತ್ತಾರೆ. ಗೋಪಿಯರ ಪ್ರೀತಿ ಸ್ವಾರ್ಥರಹಿತವಾಗಿತ್ತು. ಅವರು ಏನನ್ನೂ ಬೇಡಲಿಲ್ಲ. ಅವರಿಗೆ ಬೇಕಾಗಿದ್ದು ಒಂದೇ ಒಂದು, ಅದು ಕೃಷ್ಣನ ಸಾನ್ನಿಧ್ಯ. ಕೃಷ್ಣನು ಅವರ ಹೃದಯದ ಶುದ್ಧತೆಯನ್ನು ತಿಳಿದು ಅವರ ಪ್ರೀತಿಯನ್ನು ಒಪ್ಪಿಕೊಂಡನು. ಆ ನಂತರ ಆ ದಿವ್ಯ ಕ್ಷಣ ಬಂದಿದೆ. ಕೃಷ್ಣನು ತನ್ನ ದಿವ್ಯ ಶಕ್ತಿಯಿಂದ ಪ್ರತಿಯೊಬ್ಬ ಗೋಪಿಯ ಪಕ್ಕದಲ್ಲೂ ಒಂದೊಂದು ರೂಪದಲ್ಲಿ ಕಾಣಿಸಿಕೊಂಡನು. ಪ್ರತಿಯೊಬ್ಬ ಗೋಪಿಗೂ ಕೃಷ್ಣನು ನನ್ನ ಜೊತೆಯಲ್ಲಿದ್ದಾನೆ ಎಂಬ ಅನುಭವ. ಅದು ಸಾಮಾನ್ಯ ನೃತ್ಯ ಅಲ್ಲ, ಅದು ರಾಸಲೀಲೆ. ಚಂದ್ರನ ಬೆಳಕಿನಲ್ಲಿ, ಯಮುನಾ ತೀರದಲ್ಲಿ, ಮಲ್ಲಿಗೆ ಹೂಗಳ ಸುಗಂಧದಲ್ಲಿ ಗೋಪಿಯರು ಮತ್ತು ಕೃಷ್ಣನು ನೃತ್ಯ ಮಾಡತೊಡಗಿದರು. ಅವರ ಹೆಜ್ಜೆಗಳು ಸಂಗೀತದೊಂದಿಗೆ ಒಂದಾಗಿದ್ದವು. ಅವರ ಹೃದಯಗಳು ಭಕ್ತಿಯಿಂದ ತುಂಬಿದ್ದವು. ಆ ನೃತ್ಯವು ಭೌತಿಕ ಲೋಕದದ್ದಲ್ಲ, ಅದು ಆತ್ಮ ಮತ್ತು ಪರಮಾತ್ಮನ ಸಂಗಮ. ಆ ರಾತ್ರಿ ಕಾಲವೇ ನಿಂತಂತಾಯಿತು. ಒಂದು ಕ್ಷಣವೇ ಅನಂತ ಕಾಲದಂತೆ ಅನುಭವವಾಗಿತ್ತು. ದೇವತೆಗಳು ಆಕಾಶದಿಂದ ಹೂವಿನ ಮಳೆ ಸುರಿಸುತ್ತಿದ್ದರು. ಸಂಗೀತವು ಎಲ್ಲೆಡೆ ಹರಡಿತ್ತು. ನೃತ್ಯ ನಡೆಯುತ್ತಿದ್ದಾಗ ಕೆಲವು ಗೋಪಿಯರ ಮನಸ್ಸಿನಲ್ಲಿ ಒಂದು ಭಾವನೆ ಬಂತು. ಕೃಷ್ಣನು ನನ್ನನ್ನೇ ಹೆಚ್ಚು ಪ್ರೀತಿಸುತ್ತಿದ್ದಾನೆ ಎಂದು ಅವರಿಗೆ ಅಹಂಕಾರವೂ ಬಂದಿತು. ಈ ಚಿಕ್ಕ ಅಹಂಕಾರವನ್ನು ಕೃಷ್ಣನು ಗಮನಿಸಿದನು. ಕೃಷ್ಣನು ಅಂತರ್ಧಾನನಾದನು. ಗೋಪಿಯರು ಭಯದಿಂದ ಕಂಗಾಲಾದರು. ಕೃಷ್ಣ, ಕೃಷ್ಣ ಎಂದು ಕೂಗತೊಡಗಿದರು. ಗೋಪಿಯರು ಅರಣ್ಯದಲ್ಲಿ ಎಲ್ಲೆಡೆ ಹುಡುಕಾಡಿದರು. ಮರಗಳನ್ನು ಕೇಳಿದರು, ಹೂಗಳನ್ನು ಕೇಳಿದರು, ನದಿಯನ್ನೂ ಕೇಳಿದರು. ನಮ್ಮ ಕೃಷ್ಣ ಎಲ್ಲಿದ್ದಾನೆ ಎಂದು ಅವರ ಕಣ್ಣಿನಲ್ಲಿ ನೀರು ಬಂದಿತು, ಹೃದಯದಲ್ಲಿ ನೋವು. ಆ ವಿರಹವೇ ಗೋಪಿಯರ ಭಕ್ತಿಯನ್ನು ಇನ್ನಷ್ಟು ಗಾಢಗೊಳಿಸಿತು. ಅವರು ಕೃಷ್ಣನ ಲೀಲೆಯನ್ನು ನೆನೆಸಿಕೊಂಡರು, ಅವನ ಗುಣಗಳನ್ನು ಹಾಡಿದರು. ಗೋಪಿಯರ ಶುದ್ಧ ಭಕ್ತಿಯನ್ನು ನೋಡಿ ಕೃಷ್ಣನು ಮತ್ತೆ ಪ್ರತ್ಯಕ್ಷನಾದನು. ಅವನನ್ನು ಕಂಡ ಕ್ಷಣದಲ್ಲಿ ಗೋಪಿಯರ ಮುಖದಲ್ಲಿ ಸಂತೋಷ ಮೂಡಿತು.
ಈ ರಾಸಲೀಲೆ ನಮಗೆ ಹೇಳುವುದೇನು ಎಂದರೆ, ನಿಜವಾದ ಪ್ರೀತಿ ಸ್ವಾರ್ಥರಹಿತವಾಗಿರಬೇಕು. ದೇವರನ್ನು ಪ್ರೀತಿಸುವುದು ಅಂದರೆ ಸಂಪೂರ್ಣ ಸಮರ್ಪಣೆ. ಅಹಂಕಾರ ಬಂದಾಗ ದೇವರು ದೂರವಾಗುತ್ತಾನೆ. ಭಕ್ತಿ ಇದ್ದರೆ ದೇವರು ಮತ್ತೆ ನಮ್ಮತ್ತ ಬರುತ್ತಾನೆ. ಅಂತಿಮ ಸಂದೇಶವೇನೆಂದರೆ, ರಾಸಲೀಲೆ ಒಂದು ಕತೆ ಮಾತ್ರವಲ್ಲ, ಅದು ಜೀವನದ ಪಾಠ, ಆತ್ಮ ಮತ್ತು ಪರಮಾತ್ಮನ ನಡುವಿನ ದಿವ್ಯ ಪ್ರೇಮದ ಸಂಕೇತ. ಧನ್ಯವಾದಗಳು ಸ್ನೇಹಿತರೆ. ಇವತ್ತಿನ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕೃಷ್ಣನ ಕತೆಗಾಗಿ ನಿರೀಕ್ಷಿಸಿ.